ಬೀನ್ಸ್ ಕಾಳಿನ ಗ್ರೇವಿ. ಬೀನ್ಸ್ ಕಾಳಂತೂ ತುಂಬಾನೇ ಹೆಲ್ದಿ ಬಾಡಿಗೆ, ಕಿಡ್ನಿಗಂತೂ ತುಂಬಾ ಆರೋಗ್ಯಕರ ಅಂತ ಹೇಳ್ತಾರೆ. ಈ ತರದ ಗ್ರೇವಿ ಮಾಡ್ಕೊಂಡ್ರೆ ಪೂರಿಗೆ, ಚಪಾತಿಗೆ, ರೊಟ್ಟಿಗೆ ಹಾಗೆ ಬಿಸಿ ಅನ್ನದ್ರ ಜೊತೆಗೆ ಮಿಲಿಟ್ಸ್ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣವಾ? ಎಲ್ಲರಿಗೂ ನಮಸ್ಕಾರ, ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಅನದರ್ ಹೆಲ್ದಿ ರೆಸಿಪಿ. ಮೊದಲು ಈ ರಾಜ್ಮಾ ಕಾಳು ಅಥವಾ ಬೀನ್ಸ್ ಕಾಳು ಅಂತ ಏನ್ ಕರೀತಾರೆ ಅದನ್ನ ರಾತ್ರಿನೇ ನೆನ್ಸಿಟ್ಕೋಬೇಕು. ನಂತರ ಬೆಳಗ್ಗೆ ಕುಕ್ಕರ್ ಹಾಕಿ ಬೇಯಿಸೋದಕ್ಕೆ ಎಷ್ಟು ನೀರ್ ಬೇಕು ಅಷ್ಟು ನೀರ್ನ ಹಾಕಿ ಉಪ್ಪು ಹಾಕಿ ಬೇಯೋದಕ್ಕೆ ಇಟ್ಕೋಬೇಕು. 2 ವಿಷಲ್ ಕೂಗ್ಸಿದ್ರೆ ಸಾಕಾಗತ್ತೆ, ಆದ್ರೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕೂಗಿಸ್ಕೋಬೇಕು. ಈ ಕಡೆ ಮಸಾಲಾ ರುಬ್ಕೊಳ್ಳೋದಿಕ್ಕೆ ಒಂದು ಪಾತ್ರೆಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಕಾದಿದ ನಂತರ ಈರುಳ್ಳಿನ ಹಾಕೊಳ್ಳಿ. ದಪ್ಪವಾಗಿ ಹೆಚ್ಕೊಳ್ಳಿ, ಯಾಕಂದ್ರೆ ನಾವು ರುಬ್ಕೊಳ್ಳೋದ್ರಿಂದ ಸಣ್ಣದಾಗಿ ಹೆಚ್ಚಬೇಕು ಅನ್ನೋದು ಏನಿರೋದಿಲ್ಲ. 1 ಈರುಳ್ಳಿ, ಸ್ವಲ್ಪ ದಪ್ಪ ಸೈಜ್ ಈರುಳ್ಳಿನೇ ತಗೊಂಡಿದ್ದೀನಿ. ಇವಾಗ 2 ಸ್ಪೂನ್ ಆಗೋಷ್ಟು ಗೋಡಂಬಿನ ಹಾಕೋತಾ ಇದ್ದೀನಿ. ಇನ್ನು ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ. ಈ ಗ್ರೇವಿಗೆ ಯಾವುದೇ ತರ ಮಸಾಲಾ ಪದಾರ್ಥ ಅಂದ್ರೆ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಇದನ್ನೆಲ್ಲ ಬಳಸದೆ ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಈಗ 2 ಇಂಚ್ ಆಗೋಷ್ಟು ಶುಂಠಿ, ಕರ್ಬೇವಿನ ಸೊಪ್ಪನ್ನ ಹಾಕಿ ಹುರ್ಕೊಂಡಿದ್ದೀನಿ. ಇಷ್ಟೇ. ಇದು ತಣ್ಣಗಾಗೋವರೆಗೂ ವೇಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ನಂತರ ಒಂದು 4-5 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕೋಬೇಕು. ಇಷ್ಟೇ, ವೆರಿ ಸಿಂಪಲ್ ಹಾಗೆ ಬೇಸಿಕ್ ಥಿಂಗ್ಸ್ ನ ಹಾಕಿ ರುಬ್ಬಿ ಸೈಡಿಗೆ ಎತ್ತಿಟ್ಕೋಬೇಕು. ಹುರಿದಿಟ್ಕೊಂಡಿದ್ದೆ ನೋಡಿ, ಅದೇ ಪಾತ್ರನ ಮತ್ತೆ ನಾನೀಗ ಬಳಸ್ಕೊತಾ ಇದ್ದೀನಿ. ಅದೇ ಕುಕ್ಕರ್ಗೆ ಇನ್ನ ಸ್ವಲ್ಪ ಎಣ್ಣೆನ ಹಾಕೊಂಡು ಎಣ್ಣೆ ಕಾದಿದ ನಂತರ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ ಹಾಗೆ 1-2 ಕಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು ಹಾಕೊಂಡು ಕೈ ಆಡ್ಕೋಬೇಕು. ಇವಾಗ 1/2 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿದ್ರೆ ಜೀರಿಗೆ, ಸಾಸಿವೆನ ಹಾಕೊಳಕ್ ಹೋಗ್ಬೇಡಿ. ಅಂತ ಟೈಮಲ್ಲಿ ಡೈರೆಕ್ಟ್ ಈರುಳ್ಳಿನ ಹಾಕೊಂಡ್ಬಿಡಿ. ಈರುಳ್ಳಿ ಬೆಂದಿದ್ಮೇಲೆ ಮತ್ತೆ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಸಣ್ಣದಾಗಿ ಹೆಚ್ಚಿರೋದನ್ನ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಮತ್ತೆ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಅಷ್ಟೇ. ಅದಾದ್ಮೇಲೆ ರುಬ್ಬಿರುವಂತ ಮಸಾಲಾನ ಹಾಕೊಳ್ಳಿ. ನಾನು ಈರುಳ್ಳಿ ಟೊಮ್ಯಾಟೊ ಹಾಕಿದ ತಕ್ಷಣನೇ ನಾನು ಉಪ್ಪು, ಅರಿಶಿನ ಹಾಕ್ಬೇಕಿತ್ತು. ಉಪ್ಪನ್ನ ಹಾಕಿದೀನಿ, ಬಟ್ ವಿಡಿಯೋ ಸ್ಕಿಪ್ ಆಗಿದೆ. ಇನ್ನು ಅರಿಶಿಣನ ಹಾಕಿಲ್ಲ. ಶೂಟ್ ಮಾಡೋ ಬರದಲ್ಲಿ ಅರಿಶಿಣನ ತಗೊಂಡು ಹಾಕೇ ಇಲ್ಲ, ನಾನು ಕೊನೆಯದಾಗಿ ಹಾಕೊಳ್ತೀನಿ. ಮಸಾಲಾನ ಹಾಕಿ ಕೈಯಾಡಿದಾದ್ಮೇಲೆ ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಕಾಳನ್ನ, ಈ ಕಾಳು ಹಾಗೆ ಅದ್ರ ಜೊತೆಗೆ ನೀರ್ ಇತ್ತಲ್ವಾ, ನೀರ್ನು ಕೂಡ ಹಾಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಳ್ಳಿ. ಇನ್ ಮಿಕ್ಕಿದ್ದನ್ನ ಅವತ್ತೇ ಮಾಡುವಂತ ಸಾಂಬಾರ್ಗೆ ಅಥವಾ ರೊಟ್ಟಿಗೆ, ಇನ್ನು ಚಪಾತಿಗೆ ಎಲ್ಲದಕ್ಕೂ ಕೂಡ ಬಳಸ್ಕೋಬಹುದು. ಈಗ 1/4 ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿ ಅಂದ್ರೆ ಖಾರದ ಪುಡಿ ಮಿಕ್ಸ್ ಆಗಿರೋಲ್ಲ. ನಮ್ಮ ಮನೆ ಕಡೆ ಖಾರದ ಪುಡಿ ಹಾಗೆ ಸಾಂಬಾರ್ ಪುಡಿ ಸಪರೇಟ್ ಆಗಿ ಮಾಡ್ತೀವಿ. 1/4 ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿ, 1/2 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ ಇಷ್ಟನ್ನ ಹಾಕೊಂಡಿದೀನಿ. ನೀವೇನಾದ್ರೂ ನಾನ್ ವೆಜಿಟೇರಿಯನ್ ಆಗಿದ್ರೆ ಈ ಹಂತದಲ್ಲಿ ಗರಂ ಮಸಾಲ ಬದಲು ಬಿರಿಯಾನಿ ಪೌಡರ್ ಅಥವಾ ನಾನ್ ವೆಜ್ ಗೆ ಬಳಸುವಂತ ಪೌಡರ್ ನ ಹಾಕೊಂಡ್ರೆ ಸ್ವಲ್ಪ ನಾನ್ ವೆಜ್ ಫ್ಲೇವರ್ ಸಿಗುತ್ತೆ. ಇಷ್ಟನ್ನು ಹಾಕಿ ಕೈಯಾಡಿದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ 1-2 ವಿಷಲ್ ಕೂಗ್ಸಿದ್ರೆ ರಾಜ್ಮಾ ಕಾಳಿನ ಗ್ರೇವಿ ರೆಡಿ ಆಗೋಗುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೆ ಯಾವುದೇ ತರ ಈ ಮಸಾಲಾ ಐಟಮ್ ನ ಬಳಸದೆ ಮಾಡ್ಕೊಂಡಿರೋದು ತುಂಬಾ ರುಚಿಯಾಗಿರುತ್ತೆ. ಸಿಂಪಲ್ ಆಗಿ ಈ ಒಂದು ಹಳ್ಳಿ ಕಡೆ ನಾವು ಯಾವುದೇ ತರದ ಮಸಾಲ ಇಲ್ಲದೆ ಈ ತರ ನಾಟಿ ಸ್ಟೈಲ್ ಅಲ್ಲಿ ಅಥವಾ ಸ್ವಲ್ಪ ಕಾಯಿ ಈರುಳ್ಳಿನ ರುಬ್ಬಿ ಮಾಡ್ತೀವಿ ನೋಡಿ, ಅದೇ ಟೇಸ್ಟ್ ಸಿಗತ್ತೆ. ತುಂಬಾ ರುಚಿಯಾಗಿರುತ್ತೆ. ಇದೇ ತರದ ರೆಸಿಪಿಗೆ ನನ್ನ ಚಾನೆಲ್ ನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಇನ್ನು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆನ ತಗೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.